ಹಾಂ ಹೊರಟಿದ್ದೀನಿ ಅಕ್ಕ 2 ಗಂಟೆ ಹಂಗೆ ಬನ್ನಿ ಅಂತ ಹೇಳಿದ್ದ. ಅದಕ್ಕೆ ಹೊರಟಿದ್ದೀನಿ. ಒಂದ್ಸತಿ ಫೋನ್ ಮಾಡಿಬಿಡೋಣ ಎಲ್ಲಿದ್ಯಪ್ಪ ಬಂದ ಅಂತ. ಹಿಂಗೊಂದು ಮಂಗಲ ಸರ ಬೇರೆ ಹಾಕೊಂಡಿದ್ದೀನಿ, ಟಿಪ್ ಟಾಪರ್ ರೆಡಿ ಆಗಿದ್ದೀನಿ. ಹೋಗ್ಬಿಡೋಣ ಬ್ಯಾಗ್ ತಗೊಂಡು. ಯಾರಿಗೆ ಹೇಳೋದು ಬೇಡ, ಬ್ಯಾಗ್ನ ಕಿಟ್ಕೊಂಡು ಸಪ್ಪಳಿಲ್ದಂಗೆ ತಗೊಂಬಂದು ದುಡ್ಡು ಮನೆಗೆ ಇಟ್ಕೊಂಬನ. ಯಾರಿಗೂ ಗೊತ್ತಾಗೋದು ಬೇಡ ನಾನು ದುಡ್ಡು ತಂದಿರೋ ವಿಷಯ. ಈ ಮಂಗಲ ಸರ ಹಾಕ್ಕೊಂಡಿರೋದು ನೋಡಿದ್ರೆ ಎಷ್ಟು ಜನ ಕೇಳ್ತಾರೋ, ರಂಜಿ ಮಾಡಿಸಿದ್ರೇನೆ, ರಂಜಿ ಸರ ಮಾಡಿಸಿದ್ರೇನೆ ಅಂತಾರೆ. ಬಂಗಾರ ಮೀರ್ಸುತ್ತೆ ನಾನು ಹಾಕ್ಕೊಂಡಿರೋ ಸರ. ಹಂಗೈತೆ ಹಂಗೇನೆ, ಸೇಮ್ ಬಂಗಾರದಿದ್ದಂಗೆ ಐತಿ. ಹಲೋ ಹಲೋ, ಎಲ್ಲಿದೀಪ? ಹಾಂ ಅಕ್ಕ, ಬಂದೆ ಹಾಸ್ಪಿಟ್ಲಿಂದ ಇವಾಗ ತಾನೇ ಬಂದೆ. ಬನ್ನಿ, 2 ಗಂಟೆ 2:15 ಅಷ್ಟೊತ್ತಿಗೆ ಬರ್ರಿ ಅಂತ ಹೇಳಿದ್ನಲ್ಲ, ಬನ್ನಿ. ಯಾಕಂದರೆ ನಾನು ಬೆಳಗ್ಗೆನೇ ಹೋಗಿ ಕರ್ಕೊಂಡು ಚೆಕಪ್ ಮಾಡಿಸ್ಕೊಂಡು ಸ್ವಲ್ಪ ಜಾಸ್ತಿ ಜನ ಇದ್ದರು, ಅದಕ್ಕೆ ಲೇಟ್ ಆಯಿತು ಬೆಳಗ್ಗೆನೇ ಹೋಗಿದ್ದಕ್ಕೆ. ಇಲ್ಲಾಂದರೆ ನಾನು ಇವಾಗ ಬೆಳಗ್ಗೆನೇ ನಿಮ್ಮನ್ನು ಬರೋದಕ್ಕೆ ಕೇಳಿ ಸುಮ್ಮನೆ 2 ಗಂಟೆ 2:15ಗೆ ಹಾಸ್ಪಿಟ್ಲಿಗೆ ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಇದ್ದೆ. ಸರಿ ಆಯಿತು, ಬಂದುಬಿಡಿ. ಇವತ್ತು ಎಷ್ಟೊತ್ತಿಗೆ ಬರ್ತೀರಕ್ಕ? ಈಗ ಹೊರಟಿದ್ದೀರಾ? ಹೊರಟೈನಿ ಕಣಪ್ಪ, ಬರ್ತೀನೀಗ. ದುಡ್ಡು ರೆಡಿ ಮಾಡಿಕ್ಕೆ, ದುಡ್ಡು ಇರೋದು ನನಗೆ ಮೇಯ್ನು, ದುಡ್ಡು ಕೊಡ್ಬೇಕು ನೀನು. ಅದಕ್ಕೆ ಬರ್ತಾ ಇದ್ದೀನಿ. ಅಲ್ಲಿ ಬಂದು ಫೋನ್ ಮಾಡ್ತೀನಿ, ಹೇಳು. ಫೋನ್ ಮಾಡ್ತೀನಿ, ಕೊಡು ಹಂಗನ, ಮಿಸ್ ಮಾಡಬೇಡ ನೀನು. ನೋಡಿ ಹೇಳಿರ್ತೀನಿ. ಅಯ್ಯೋ ಇಲ್ಲ ಅಕ್ಕ, ಬೆಳಿಗ್ಗೆ ನಾನೇ ನಿನಗೆ ಫೋನ್ ಮಾಡಿದ್ದೀನಿ. ಅಕ್ಕ ಎಷ್ಟೊತ್ತಿಗೆ ಬರ್ತೀರಾ? ಸ್ವಲ್ಪ 2:30 3 ಗಂಟೆ ಹಂಗೆ ಬನ್ನಿ, ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನಾನೇ ಫೋನ್ ಮಾಡಿ ಹೇಳಿದ್ದೀನಿ ನಿಮಗೆ. ಯಾಕೆ ಅಷ್ಟೊಂದು ಅನುಮಾನ ಪಡ್ತೀರಕ್ಕ? ಬನ್ನಿ, ಕೊಡ್ತೀನಿ ಬನ್ನಿ. ಹೊರಟಿದ್ದೀರಾ? ಬಂದುಬಿಡಿ ಈಗ. ಸರಿ ಆಯಿತು, ಬರ್ತಾ ಇದ್ದೀನಪ್ಪ, ಬರ್ತಾ ಇದ್ದೀನಿ. ಮತ್ತೆ ನನಗೆ ಸ್ವಲ್ಪ ಕೆಲಸ ಐತೆ, ಟೌನ್ಗೆ ಹೋಗಿ ಬರ್ತೀನಿ. ನನ್ನ ಫ್ರೆಂಡ್ ಯಾರೋ ಬರ್ತೀನಿ ಅಂತ ಹೇಳಿದ್ಲು, ಹೋಗಿ ಸ್ವಲ್ಪ ಮೀಟ್ ಮಾಡ್ಕೊಂಬರ್ತೀನಿ. ಯಾವ ಫ್ರೆಂಡೇ? ಯಾವ ಊರಾಣೆ? ಯಾಕೆ ಹೋಗ್ತಾ ಇದೆಯಾ ಈಗ? ಏನಿಲ್ಲ, ಸ್ವಲ್ಪ ಕೆಲಸ ಐತೆ. ಅವಳದು ಮದುವೆ ಐತಲ್ಲ, ಅದಕ್ಕೆ ಅವಳೊಂದು ಸ್ವಲ್ಪ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಂತೆ. ಹಂಗೇನೆ ಅವಳೆಲ್ಲ ಸ್ವಲ್ಪ ಬ್ಯೂಟಿ ಪಾರ್ಲರಿಂದು ಇದು ಎಲ್ಲ ಮೇಕಪ್ ಸೆಟ್ಗಳು ತಗೋಬೇಕಂತೆ. ಅದಕ್ಕಾಗಿನ ಸ್ವಲ್ಪ ಮೇಕಪ್ ಸೆಟ್ಗಳು ಅವಳಿಗೆ ಬೇಕಾಗಿರೋದೇನೇನೋ ಎಲ್ಲ ತಗೋಬೇಕಂತೆ. ಅದಕ್ಕಾಗಿನ ಹೋಗ್ತಾ ಇರೋದು ಇವಾಗ. ಅವಳಿಗೆ ಸ್ವಲ್ಪ ಗೊತ್ತಾಗೋದಿಲ್ಲ, ಸ್ವಲ್ಪ ಕೊಡ್ಸೋಣ ಅಂತ. ಈಗ ಇವಾಗ ಕೆನ್ನೆ ರೋಜು, ಲಿಪ್ಸ್ಟಿಕ್ಕು, ಐಬ್ರೋ ಪೆನ್ಸಿಲ್ಲು, ಸ್ಟಿಕ್ಕರು, ಫೇರ್ ಆ್ಯಂಡ್ ಲವ್ಲಿ, ಪೌಡ್ರು, ಬೇಕಾಗಿರೋಂಥ ರಿಬ್ಬನ್ನು, ಕ್ಲಿಪ್ಗಳು, ಈ ಥರದ್ದೆಲ್ಲ ಬೇಕಲ್ಲ. ಸೆಂಟ್ಗಳು, ಮದುವೆಗೆ ಸ್ವಲ್ಪ ಮದುವೆ ಹೆಣ್ಣಿಗೆ ಸ್ವಲ್ಪ ಬೇಕಲ್ಲ ಐಟಮ್ಗಳು. ಅದಕ್ಕೆ ಹೊಸ್ದಾಗಿ ಮದುವೆ ಅವಳದು, ಇವಾಗ ಮದುವೆ ಆಗ್ತಾೈತೆ. ಅದಕ್ಕೆ ಸ್ವಲ್ಪ ಕೊಡಿಸ್ಬರೋಣ ಅಂತ ಫೋನ್ ಮಾಡಿದ್ಲು. ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಬಾರೆ ನನಗೆ ಸ್ವಲ್ಪ ಗೊತ್ತಾಗಲ್ಲ ಅಂತ, ಫ್ರೆಂಡ್ ಅಲ್ಲ, ಅದಕ್ಕೆ ಹೋಗ್ಬಿಡ್ತೀನಿ ಹೇಳತ್ತೆ. ಮತ್ತೆ ಅವ್ನಿಗೆ ಹೇಳಿದ್ದೆ ರಾಕೇಶಿಗೆ, ಅವ್ನಿಗೆ ಹೇಳ್ಬೇಕಾಗಿತ್ತು. ಬಿಡತ್ತೆ, ಅವ್ರೇನು ಹೇಳಲಿಲ್ಲ ಅಂದರೆ ಏನು ಅನ್ಕಮಲ್ಲ. ಫೋನ್ ಮಾಡಿದೆ, ಫೋನ್ ಎತ್ತಲಿಲ್ಲ, ಅವ್ರೇನೇನು ಅನ್ಕಮಲ್ಲ ಬಿಡು. ನಾನೆಲ್ಲ ಹೇಳ್ತೀನಿ ಬಂದಾಗ. ಹೋಗ್ಬರ್ತೀನಿ ಪಾಪ, ಫ್ರೆಂಡ್ ಅಲ್ಲ, ಹೋಗ್ಬರ್ತೀನಿ. ಮದುವೆಗೆ ಬೇರೆ ಹೋಗ್ಬೇಕು, ಹೋಗ್ಬರ್ತೀನಿ ಹೇಳು. ಸರಿ ಆಯ್ತು ಹೇಳು, ಹೋಗು. ಯಾವುದೋ ಗ್ಯಾರಂಟಿದು ಸರ ಬೇರೆ ತಂಡು ಹಾಕ್ಯಂಡವಳೆ. ಅಯ್ಯೋ, ಏನು ಜನಗಳಿಗೆ ಗೊತ್ತಾಗಲ್ಲಮ್ಮಂಗೆ ಹೇಳ್ತಾಳೆ. ಇದನ್ನ ಬಂಗಾರದ್ದಂತ ಹೇಳೋದು. ಬಂಗಾರದ್ದಂತ ಹೇಳ್ತೀನಿ ಅಂತಾಳೆ. ಏನು ಜನಗಳ್ಗೇನು ಗೊತ್ತಾಗಲ್ಲ, ಅವ್ರಿಗೇನು ಕಾಣಲ್ಲಿ. ಹೇಳು. ಒಂದು ಆಡ್ತಾಳೆ, ಏನು ಬೇಡ ಹೇಳು. ನಾನು ಒಂದು ಸಣ್ಣ ಉಲ್ಟ್ಕೊಂತೀನಿ ಇವಳ ಬಗ್ಗೆ. ಇವತ್ತು ಮಾತಾಡಿರೂ ಈಟೇನೆ. ಇವಳು ಯಾವಾಗಲೂ ಇದ್ದಿದ್ದೇನೆ. ಕುಕ್ಕಂಡ್ರೆ ಸರ ಕಾಮಲ್ಲ ಯಾರಿಗೂ. ಅದಕ್ಕೇನೆ ನಿಂತ್ಕೊಂತೀನಿ. ನಿಂತ್ಕೊಂಡ್ರೆ ಎಲ್ಲರಿಗೂ ಕಾಮತ್ತೆ. ಇಲ್ಲೇ ಓಡಾಡಾರೆಲ್ಲನ ಕೇಳ್ತಾರೆ, ರಂಜಿ ಸರ ಮಾಡ್ಸಿದೀಯೇ, ರಂಜಿ ಸರ ಮಾಡ್ಸಿದೀಯೇ ಅಂತಾರೆ. ಭಾಗ್ಯಕಾಯಿ ಬತ್ತೈತೆ, ಅವಕ್ಕ ಕೇಳುತ್ತೆ. ಯಾರನ್ನ ಕಳ್ಳಕ್ಕೆ ಹಾಕ್ಕೊಂಡ್ರದ್ ನೋಡಿ, ರಂಜಿ ಸರ ಮಾಡ್ಸಿದೀಯ ಅಂಬತ್ತಿ. ಅವಾಗ ಹೇಳ್ತೀನಿ, ಎಲ್ಗ ಹೊಲ್ಟಿದ್ಯಲ್ಲಮ್ಮ ರಂಜು? ಹಿಂಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಎಲ್ಗ ಹೋಗಿ ಬರ್ಬೇಕಾಯ್ತು ಕಣ ಭಾಗ್ಯಂಟಿ. ಹಾಗಳ ಯಾವುದೋ ಸಾರ ಹಾಕ್ಕೊಂಡಿರಂಗಿದೀಯ, ಮಾಡಿಸ್ತೇನು? ಮಾಡಿಸ್ದೆ. ಯಾಕೆ ಬಂಗಾರದಮ್ಮಂಗೆ ಕಾಣ್ತಿಲ್ವೇ? ಅಲ್ಲ, ಮಾಡಿಸ್ತೇನು ಅಂತ ಕೇಳಿದೆ. ಬಂಗಾರದಿದ್ದಂಗೆ ಐತಮ್ಮಂಗೆ, ಎಂತ ಚೆನ್ನಾಗೈತೆ ತಾಯಿ. ಪಳ 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 ಹೊಳೀತೈತೆ. ಎಲ್ಲಿ ಟೌನಕ್ಕೆ ಹೋಗ್ತೇನೆ, ನಂಗೆ ಮ್ಯಾಕ್ ಹಾಕ್ಕೊಂಡು ಹೋಗ್ಬಿಡವು. ಆಮೇಲೆ ಎಲ್ಲ ಸವಾಸ. ಏನಿಲ್ಲ, ನಾವೇ ಅದೆಲ್ಲ ಹೆದರಿಕೆಮಲ್ಲ. ಹೋಗೋದಾದ್ರೆ ಅದ್ರಾಗೆ ಹೋಗ್ಲೇಳಿ, ನಾನೇನು ತಲೆ ಕೆಡಿಸ್ಕೊಂಬಲ್ಲ. ಮಾಡ್ಸಿದೀವಿ ಅಂದಮೇಲೆ ಬೀರ್ನಕ್ಕಿಕ್ಕೆ ಏನಾಗಬೇಕಾಗೈತೆ? ಅದಕ್ಕೆ ನಾನೇನಿಲ್ಲ, ಹಾಕ್ಯಂತೀನಿ. ನಾನಂತ ಬಿಡಲ್ಲ, ಯಾವಾಗಲೂ ದಿನ ಹಾಕ್ಯಂತೀನಿ. ಮಾಡಿಸಿದ್ವಿ. 45 ಗ್ರಾಮ್ ಐತಿ. ಹೌದೇನು? 45 ಗ್ರಾಮ್ ಐತಿ? ಕಣೆ ಬಂದೋಬಸ್ತಾಗಿ ಚೆನ್ನಾಗೈತಮ್ಮ. ಹಂಗೇನೆ ಹೆಂಗೈತೆ ಗೊತ್ತೇ? ಭೂಮಿ ಮಾಡ್ಸಾಳಲ್ಲ, ಅದಕ್ಕೆ ಒಂದಿಟ್ಟು ಬಂದೋಬಸ್ತಾಗಿ ಐತಿ. ನಾವು ಈಗ 45 ಗ್ರಾಮ್ ಹಾಕಿದ್ವಿ, 50 ಗ್ರಾಮ್ ಆಗೈತಿ. 50 ಗ್ರಾಮಿಂದ ನನ್ನ ಮಂಗಲ ಸರ. 45 ಗ್ರಾಮು ನಾನು ಹಾಕಿದ್ದೆ. ಅದು ಮಾಡ್ಬೇಕಾ ಹೆಚ್ಚು ಕಮ್ಮಿ ಆಗುತ್ತಂತೆ. ಅದು ಇದು ಎಲ್ಲ ಸೇರಿ ಒಂದು ಸ್ವಲ್ಪ ಬಂದೋಬಸ್ತ ಮಾಡೋಣ ಕೊಂಡಿ ಎಲ್ಲ ಅಂತ ಹೇಳಿದ್ನ. ಈಗ ಮುಂದೆ ಈ ಕಡೆ ಇವೆಲ್ಲ ಓಲ್ ಬರ್ತಾವಲ್ಲ ಇವನ್ನೆಲ್ಲನ, ಅದಕ್ಕೆ ಸ್ವಲ್ಪ ಬಂದೋಬಸ್ತ ಮಾಡ್ಯವ್ರೆ. 50 ಗ್ರಾಮ್ ಐತೆ ಸರ. ಚೆನ್ನಾಗೈತಮ್ಮ. ಡಿಸೈನ್ ಮಾತ್ರ ಭಾಳ ಚೆನ್ನಾಗೈತೆ ಬಿಡು. ಎಷ್ಟು ಚೆನ್ನಾಗೈತೆ ಹೇಳಿ ಡಿಸೈನು.
ಸೂಪರಾಗಿ ಕಾಮ್ತೈತೀನಿ ಈಗಂತೂ ಹೆಂಗೆ ಕಾಮ್ತೈತೆ ಹಂಗೆ. ನಾನು ಸ್ವಲ್ಪ ಉದ್ದ ದಪ್ಪ ಇದೀನಲ್ಲ, ಅದಕ್ಕೆ ಎಳ್ಳೆಳೆದೇ ಇರಲಿ ಅಂತೇಳಿ ಎಳ್ಳೆಳೆದೇ ಮಾಡಿಸ್ಕೊಂಡೆ. ರಂಗ್ಲಿ ಇನ್ನೆಲ್ಲಿ ಮಾಡಿಸಿ ಅಡ್ರಾಕ್ತಿದ್ದಾಳತ್ತು. ಯಾವುದೋ ಗ್ಯಾರಂಟಿದ ಪಾರಂಟಿದ ತಾಂಡು ಹಾಕ್ಕೊಂಡವಳೆ ಏನು ಬಿಲ್ಡಪ್ ಕೊಡ್ತಾಳೆ ನೋಡು, ಸರ ಮಾಡ್ಸೆ ಇನ್ನಿ ಅಂತ. ಏನು ಹಂಗೆ ಮಾಡಿ ಸಿಕ್ಕವಳೆ ಅಮ್ಮಂಗೆ ಎಲ್ಲ ಹಂಗೆ ಎಂಬರು ಬಗೆಂಟಿ. ಸರ ಮಾಡ್ಸೋಕ್ಕಾಗಲ್ಲ ಅಂತೇನು ಅವಳು ಒಬ್ಳೇನೆ ಸರ ಹಾಕ್ಯಂಬದು ಭೂಮಿ ಒಬ್ಳೇನೆ. ನಾನು ನೋಡಿ ಎಳ್ಳೆಳೆ ಮಂಗಲ ಸರ ನಾನು ಮಾಡ್ಸಾಕ್ಯಣ ಇನ್ನಿ ಹೀಗೆ ನಿಮ್ಮ ನೋಡು ಹೆಂಗೈತೆ ಹಂಗೆ ಎಷ್ಟು ಹಂಗೆ ಎಂತ ಬಂದೋಬಸ್ತದ್ ಮಾಡ್ಸೈದು ನಾನು. ಹಂಗೆ ಹೆಂಗೈತೆ ನೋಡೋಕೆ ಎರಡು ಕಣ್ಣು ಸಾಲದ ಅಲ್ವೇ, ಅಷ್ಟು ಚೆನ್ನಾಗೈತೆ. ನಾವಲ್ಲೇ ಅವತ್ತೇ ಹಾಕಿ ಬಂದಿದ್ದೆ, ನೆನ್ನೆಸ್ ಬಿಡಿಸ್ಕೊಂಬಂದು ಹೇಳು. ನೆನ್ನೆಸ್ ಬಿಡಿಸ್ಕೊಂಬಂದು ಅದಕ್ಕೇನೆ ಹಾಕ್ಯಣ ಇನ್ನಿ. ಎಲ್ಲಿಗೆ ಹೊರಟಿದ್ಯಾ ರಂಜಿ? ಟೌನಕ್ಕೆ ಹೋಗ್ಬತ್ತೀನಿ ಕಣಂಟಿ, ಸ್ವಲ್ಪ ನನ್ನ ಫ್ರೆಂಡು ಮದುವೆ ಐತೆ, ಅವಳು ಸ್ವಲ್ಪ ಬರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಅವಳಿಗೆಲ್ಲ ಮೇಕಪ್ ಸೆಟ್ಗಳೆಲ್ಲ ಕೊಡಿಸ್ಬೇಕಾಗಿತ್ತು, ಮೇಕಪ್ನವೆಲ್ಲನ. ಅದಕ್ಕೇನೆ ಸ್ವಲ್ಪ ಏನೇನೋ ಶಾಪಿಂಗ್ ಮಾಡ್ತಾಳಂತೆ. ಅದಕ್ಕೆ ಅವಳು ಬ್ಯೂಟಿ ಪಾರ್ಲರಿಗೆ ಬೇರೆ ಹೋಗಬೇಕು, ಅದಕ್ಕೆ ಬಾ ಅಂದ್ಲು, ಅದಕ್ಕೆ ಹೋಗ್ತಾ ಇದ್ದೀನಿ. ಅವಳು ಯಾವುದು ಸಾರ ಹಾಕೊಂಡಿದ್ದೀರಾ, ಮಾಡಿಸಿರೇನು? ಮಾಡಿಸಿದ್ವಿ ಮೊನ್ನೆ, ಎರಡೆಳೆದು ಹೊಸದು ಮಾಡಿಸ್ದೆ. ಚೆನ್ನಾಗೈತೆ ಡಿಸೈನು. ಚೆನ್ನಾಗೈತಮ್ಮ, ಹಂಗೈತೆ ನೋಡ್ತಾ ದುಡ್ಡು ಕಳ್ಕೊಂಡ್ರು ಸರ ಮಾಡಿಸಿದ್ಯಲ್ಲ ನೀನು. ನನ್ನ ಗಂಡು ದುಡಿತಾನೆ, ಬಂಗಾರದ ಅಂಗಡಿಗೆ ಸಾಲ ತಗೊಂಡು ಮಾಡಿಸಿದ್ದೀನಿ. ತಿಂಗಳ ಇಟ್ಟು ಕಟ್ಕ್ಯಾವನ ಅಂತ ಹೇಳಿ ನನ್ನ ಗಂಡು ದುಡಿತಾರಲ್ಲ, ಅದಕ್ಕೆ ಒಂದು ಇಟ್ಟು ಕೊಟ್ಟು ಮಾಡಿಸ್ಕೊಂಡಿದ್ದೀನಿ. ತಿಂಗಳ ಸ್ವಲ್ಪ ಕಟ್ಟೋದಕ್ಕಂತ ಲೆಕ್ಕ, ಅದಕ್ಕೆ ಮಾಡಿಸ್ಕೊಂಡಿದ್ದೀನಿ. 50 ಗ್ರಾಮ್ ಐತಿ. ಹೌದೇನು? ಹಂಗೈತೆ ಹಂಗೇನು. ಹೆಂಗ ಬಿಡಮ್ಮ, ಸರ ಮಾಡಿಸ್ಕೊಂಡಲ್ಲ ಆಂಟಿ. ನಾನು ಹೋಗ್ತೀನಿ, ಬಸ್ ಬಂತು ಅರ್ಜೆಂಟ್. ನನ್ನ ಫ್ರೆಂಡ್ ಆಲೇ ಬಂದವಳಂತೆ, ಕಾಯ್ತಾ ಇದ್ದಾಳೆ, ಹೋಗ್ತೀನಿ. ಸರಿ ಅಮ್ಮ, ಆಯ್ತು ಹೇಳು. ನೋಡಿ ಸಾರ ಮಾಡಿಸ್ಕೊಂಡವಳಲ್ಲಿ ಬಗ್ಗೆಮ್ಮ, ನಮಗೆ ಸಂಘಗಳು ದುಡ್ಡು ಕಳ್ದೈತೆ ಎಂಬ ಚಿಂತೆ ಆಗೈತಿ. ಎಲ್ಲನ ಇವಳು ಕಾರ್ ಡ್ರೈವರು ಏನಾನ ಪರಿಚಯ ಆಗಿ ಏನಾನ ನಮಗೆ ಮೋಸ ಮಾಡ್ಯಾರೇನೋ ಅನ್ಸುತ್ತೆ ಕಣೆ. ಏನು ಜೇಕೆ ಸಾರ ಮಾಡಿಸ್ಯಾಳ ಅವಳು ಬಂಗಾರದ್ದ? ಅಯ್ಯೋ ಬಗ್ಗೆಮ್ಮ, ಅದು ನೋಡಿರ್ ಗೊತ್ತಾಗುತ್ತಲ್ವಿ. ಬಂಗಾರದ ಏನು ಗ್ಯಾರಂಟಿದ ಅಂತ ಪಣ ಒಂಥರ ಹಂಗೆ ಹೊಳಿತೈತಿ. ಬಂಗಾರ ಅದು ಅಷ್ಟೊಂದು ಓವರ ಕಲರ್ ಇರಲ್ಲ, ಅದು ಹಂಗೆ ರೂಷ್ಣಗೈತೆ. ಬಂಗಾರದ ಕಲರ್ ಬೇರೆ, ಅದು ಕಲರ್ ಬೇರೆ. ಯಾವ್ದಾಗ ಗ್ಯಾರಂಟಿ ತಕೊಂತಿದ್ಲಿ ಹೇಳಿ, ಅದ ಗ್ಯಾರಂಟಿದ ಒಡವೆ ಮಾರಾಳು ಏನು ಬಂದಿದ್ಲು, ಅವ್ರ ತಕೊಂತಿದ್ಲು. ಅದನ್ನ ಹಾಕ್ಕೊಂಡು ಸಾರ ಮಾಡ್ಸಿದ್ನಿ ಅಂತ ಬಿಲ್ಡಪ್ ಕೊಡ್ತಾಳೆ. ಏನು ಗೊತ್ತಾಗಲ್ಲ ಹಿಂಗಸ್ರಿಗೆಲ್ಲ ಅಂತ. ಸುಮ್ಮನೆ ಅವಳು ಬಿಲ್ಡಪ್ ಕೊಡ್ತಿರೋದು ನೀನು ಬಂಗಾರದ್ದು ಅನ್ಕೊಂಡಿದ್ಯಾ? ಅಲ್ಲ, ನಾನು ಮಾಡಿಸಿದ್ದಾಳೇನೋ ಅನ್ಕಂಡೆ. ಹೇಳ್ತಾಗ ಯಾರು ಮಾತಾಡ್ತಾಳೆ ಇವಳು? ಮೊದಲೇ ಸಂಗೀತನ ಮೇಲೆ ಬೋಲಾಸೆ ಯಾತನ ಒಂದು ಅಂತಾಳೆ. ತಿರ್ಗ ಇಲ್ಲಿಂದ ಸುಮ್ಮನೆ ನನ್ನ ಪಾಡಿಗೆ ನಾನು ಹೋಗೋದೇ ವಾಸಿ ನೋಡಿ. ಇವಳು ಅದೇ ಹೋಗ್ತಾಳೆ, ಇವಳಿಗೆ ಆಗಬೇಕು. ಅಲ್ಲ, ನಮ್ಮ ಸಂಗೀತರ ಮನೆಗೆ ಸುಮ್ಮ ಮುಚ್ಕೊಂಡು ಇರ್ಬೇಕಾ? ಇಲ್ಲದೆಲ್ಲ ಯಾವ ಥರ ಮಾಡ್ಕೊಂಡು ಬಂದ್ಲು, ಸಂಘದ ದುಡ್ಡು ತಗೊಂಡು ಅದನ್ನ ಮಾಡ್ತೀನಿ ಇದು ಮಾಡ್ತೀನಿ ಅಂದ್ಲತ್ತ. ಇವಾಗ ಸರಿಯಾಗಿ ಆಗೈತಿ. ಅಯ್ಯೋ ದೇವ್ರೆ ತಗ. ಅಯ್ಯಯ್ಯಪ್ಪ, ಏನು ಆಡ್ತಾರೆ ಜನ. ಸುಮ್ಮನೆ ಬಿಲ್ಡಪ್ ಕೊಡ್ತಾಳೆ ಇವಳು. ಅಲ್ಲ ನೋಡಿ, ಗ್ಯಾರಂಟಿ ಸರ್ ಹಾಕ್ಯಂಡು ಉತ್ತಮ ಮಾಂಗಲ್ಯ ಸರ್ ಮಾಡ್ಸಿದ್ನಿ ಅಂತ ಬಿಲ್ಡಪ್ ಕೊಡ್ತಾಳಲ್ಲಿ. ಮತ್ತೆ ಅಯ್ಯೋ ಇವ್ರ ತಾಗ ಏನು ನಡೆಯಲ್ಲ ತಾಡಿ, ಇವರು ಒಳ್ಳೆಯರಲ್ಲ. ಒಳ್ಳೆಯರಿಗೆ ಕಾಲಿಲ್ಲ, ಯಾಕಂದರೆ ಅವ್ರ ಪಾಪ ನೋಡ್ಕೊಂತಾರಲ್ಲ, ಅದಕ್ಕೆ ಅವ್ರಿಗೆ ಕಾಲಿಲ್ಲ. ಇವಳ ತಾಗೇನೋ ಅವೆಲ್ಲ ನಡೆಯಲ್ಲ. ಇವಳು ಎಂತಾಳು? ಅಯ್ಯೋ ಇವತ್ತೇನು ಹೊಸ್ತ ನೋಡ್ಬೇಕಾ ತಗ. ಇವಳು ಸುಸು ಎಷ್ಟು ಮೆರೆದ್ರು ಅವಾಗ ಇಬ್ಬರಾಳು ಜೊತೆಯಾಗಿ. ಅದೇ ಮತ್ತೆ ಇವಾಗ ಅವಳಿಗೆ ಯೋಟ ಬುದ್ಧಿ ಬಂದೈತಿ. ಹೆಂಗ ಸೆನಕ್ಕಾಗಿ ಅವಳು. ಅವ್ನು ಯಾರಾನ ಹೆಂಗತ್ತ ಮದುವೆ ಮಾಡ್ಕೊಂಡು ಹೋದ, ಹೆಂಗತ್ತ ಅವ್ನಿಗೂ ಯಾರೋ ಹೆಣ್ಣು ಕೊಡ ಇರಲಿಲ್ಲ, ಇವಳನ್ನ ಯಾರು ಮದುವೆ ಮಾಡ್ಕೊಂಬರಿರಲಿಲ್ಲ. ಹೆಂಗತ್ತ ದೇವ್ರ ಅಲ್ಲದಲ್ಲಿಗೆ ಕಾಲ ಹಾಕಿದ್ನತ್ಲಾಗೆ. ರಂಜಿ ಗ್ಯಾರಂಟಿ ಸರ ಹಾಕ್ಕೊಂಡು ಮಾಡಿಸಿದ್ದೀನಿ, ಬಂಗಾರದ್ದು ಮಾಡಿಸಿದ್ದೀನಿ ಅಂತೇಳಿ ಹೆಂಗೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ ನೋಡ್ರಿ. ಭಾಳ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಯಾರಿಗೇನು ಗೊತ್ತಾಗೋದಿಲ್ಲ, ಈ ಜನಗಳಿಗೆ ಅಂತ ತಿಳ್ಕೊಂಡವಳೆ. ಇವಾಗೇನು ಜನಗಳಿಗೆಲ್ಲ ಗೊತ್ತಾಗುತ್ತೆ, ಜನಗಳ್ನ ಯಾಮರ್ಸೋಕ್ಕಾಗಲ್ಲ. ಹೆಂಗೆ ಹೇಳ್ತಾಳೆ ನೋಡ್ರಿ. ನನಗೆ ಗೊತ್ತಾಗಲ್ಲ ಅಂದ್ಕೊಂಡವಳೆ, ನನಗೆ ಗೊತ್ತಾಗತ್ತೆ. ಅವಳು ಯಾವಾಗಲೇ ತಾಂಬ್ತಿದ್ಲು. ಯಾರೋ ಬಂದಿದ್ರು ತಕೊಂತಿದ್ಲು. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.